ಬಿಟ್ಟಿದ್ದೀನಿ, ಇಲ್ಲಿ ಉತ್ಖನನ ಮಾಡಿದಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಖುದ್ದು ಮುಸುಕುದಾರಿ ವ್ಯಕ್ತಿನೇ ತಿಳಿಸಿದ್ದಾನೆ. ನೋಡಿ, ಅಲ್ಲಿ ಮುಸುಕುದಾರಿ ವ್ಯಕ್ತಿ ಕೂಡ ಅಲ್ಲಿ ನಿಂತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಬ್ಲಾಕ್ ಜರ್ಕಿನ್ ಅನ್ನ ಹಾಕೊಂಡಿರುವಂತಹ ವ್ಯಕ್ತಿಯೇ ಮುಸುಕುದಾರಿ ವ್ಯಕ್ತಿ. ಅಲ್ಲಿ ಮುಸುಕುದಾರಿ ವ್ಯಕ್ತಿಯಲ್ಲಿ ನಿಂತಿದ್ದಾನೆ. ಆತ ನೋಡಿ, ಅಲ್ಲಿ ಆತ ಇಲ್ಲಿ ಏನೆಲ್ಲ ಕಾರ್ಯಾಚರಣೆ ಹೇಗೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಆತ ನಿಂತು ನೋಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಆತನ ಚಲನವಲನ, ಆತ ಹೇಳುವಂತ ಹೇಳಿಕೆಗಳು ಎಲ್ಲವನ್ನು ಕೂಡ ವಿಡಿಯೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ನೋಡಿ, ಅಲ್ಲಿ ಆ ಡ್ರೋನ್ GPR ಅನ್ನ ಈಗ ಆಲ್ರೆಡಿ ರೆಡಿ ಮಾಡಿ ಇಡಲಾಗಿದೆ. ಮಳೆ ಬರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅದನ್ನ ಟೆಂಟ್ ನ ಒಳಗಡೆ ಕೆಳಭಾಗದಲ್ಲಿ ಇಡುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ಅದನ್ನ ಹೊರಕ್ಕೆ ತೆಗೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದನ್ನ ಆತ ಆ ಮುಸುಕುದಾರಿ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂತ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಅಲ್ಲಿ ಒಂದು ಸೋಕೋ ಟೀಮ್ ಕೂಡ ಇದೆ. ಸೋಕೋ ಟೀಮ್ ನಿಂತಿರುವಂತದ್ದು, ಅದರ ಮುಂಭಾಗದಲ್ಲಿ ಜಿತೇಂದ್ರ ದಯಾಮ್ ಅವರು ಕೂಡ ನಿಂತಿದ್ದಾರೆ. SIT SP ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು, ಮತ್ತೊಂದು ಕಡೆ ವಕೀಲರ ತಂಡ ಈ ಭಾಗದಲ್ಲಿ ನಿಂತಿದ್ದಾರೆ. ನೋಡಿ, ಈ ಒಂದು ಜಾಗದಲ್ಲಿ ಈ ಒಂದು ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಪ್ರಮುಖವಾದಂತಹ ಕಾರಣ ನೋಡಿ, ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾರೆ, ಅಲ್ಲೊಂದು ಲೈಟ್ ಕಂಬ ಇದೆ. ಆ ಲೈಟ್ ಕಂಬದ ಪಕ್ಕದಲ್ಲೇ ಒಂದು 15-20 ಅಡಿ ಯಂತ್ರದಲ್ಲಿ ಇನ್ನೊಂದು ಲೈಟ್ ಕಂಬ ಕೂಡ ಇರುವಂತದ್ದು. ಅಲ್ಲಿ ಅದು ಎಲ್ಲೋ ಒಂದ್ ಕಡೆ ಅದು ಸಮಸ್ಯೆ ಆಗತ್ತೆ ಅಂತ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆ ಪಟ್ಟಿಯ ಪಕ್ಕದಲ್ಲೇ ನಮ್ಗೇನ್ ನಾವು ನೋಡ್ತಾ ಇದೀವಿ, ಆ ಪಟ್ಟಿಯ ಪಕ್ಕದಲ್ಲೇ ಒಂದು ನೇತ್ರಾವತಿ ನದಿ ನೀರು ಹರಿಯುತ್ತೆ, ರಭಸವಾಗಿ ಹರಿಯುತ್ತೆ. ಇಲ್ಲಿ 20 ಅಡಿ ಆಳದಷ್ಟು ಉತ್ಖನನವನ್ನ ಮಾಡಬೇಕು. ಅಷ್ಟು ಉತ್ಖನನವನ್ನ ಮಾಡಬೇಕು ಅಂತಂದ್ರೆ ಆ ನೀರಿನ ಫೋರ್ಸ್ ಈ ಕಡೆ ಬಂದು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜಾಗದಲ್ಲಿ ಈಗ ನಾವು ನೋಡ್ತಾ ಇದೀವಿ. ಅಲ್ಲಿ ಮಾಸ್ಕ್ ಮ್ಯಾನ್ ನಿಂತು ಇಲ್ಲಿ ನೋಡ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಶ್ರೀಲಕ್ಷ್ಮಿ, ಅಲ್ಲಿ ಮಾಸ್ಕ್ ಮ್ಯಾನ್ ನಿಂತಿದ್ದಾನೆ. ಆ ಒಂದು GPR ಸಿಸ್ಟಮ್ಗಳ ಅಸೆಂಬಲ್ ಮಾಡ್ತಾ ಇರುವಂತ ಒಂದು ದೃಶ್ಯವನ್ನ ಆತನ ಕೂಡ ಅದನ್ನ ನಿಂತು ಆತ ಅಲ್ಲಿಂದ ನೋಡ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಈಗ ಆತನ ಮೂಲಕ ಅಲ್ಲಿ GPR ಎಕ್ಸ್ಪರ್ಟ್ ಗಳ ಜೊತೆಯಲ್ಲಿ ದಯಾಮ್ ಅವರು ಮಾತಾಡ್ತಿದ್ದಾರೆ. ಈ ಎಲ್ಲಾ ಜಾಗದಲ್ಲೂ ಕೂಡ ಅದನ್ನ ಹಾರಾಟವನ್ನ ಮಾಡಲಾಗುತ್ತೆ. ಹೀಗೆ ಹಾರಾಟವನ್ನ ಮಾಡುವ ಸಂದರ್ಭದಲ್ಲಿ ಐರನ್ ಎಲೆಕ್ಟ್ರೋ ವೇವ್ಸ್ ನ ಮೂಲಕ ಅದು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡುತ್ತೆ. 20 ಅಡಿ ಆಳದವರೆಗೂ ಕೂಡ ಅದರ ವೇವ್ಸ್ ಅಂದ್ರೆ ವೇವ್ ಹೋಗಿ ಅದನ್ನ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಆ ಒಂದು GPR ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚೋ ಕೆಲಸ ಮಾಡಲಾಗುತ್ತೆ. ನೋಡಿ, ಈ ಎಲ್ಲಾ ಜಾಗದಲ್ಲೂ ಕೂಡ ಹಾರಾಡಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಸಂಶಯಾಸ್ಪದವಾದಂತಹ ವಸ್ತುಗಳು ಅಥವಾ ಏನಾದ್ರೂ ಅಲ್ಲಿ ಪತ್ತೆ ಆಗಿದೆ ಆದ್ರೆ ತಕ್ಷಣ ಅದು ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಡುತ್ತೆ, ಅಂದ್ರೆ ಒಂದು ಸೌಂಡ್ ಅನ್ನ ಮಾಡುತ್ತೆ. ಆ ಸೌಂಡ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಅದನ್ನ ನಿಲ್ಲಿಸಲಾಗುತ್ತೆ. ಅಲ್ಲಿ ಒಂದು ಪಾಯಿಂಟ್ ಅನ್ನ ಮಾಡಿಕೊಂಡು ಆ ಬಳಿಕ ಅಲ್ಲಿ ಏನ್ ಪತ್ತೆ ಆಗಿದೆ ಅನ್ನೋದನ್ನ ಇಮೇಜ್ ಮೂಲಕ ಒಂದು ಪರಿಶೀಲನೆಯನ್ನ ಮಾಡ್ತಾರೆ. ಆ ಪರಿಶೀಲನೆಯನ್ನ ಮಾಡಿದ ಬಳಿಕ ಆ ಜಾಗದಲ್ಲಿ ಒಂದು ವೇಳೆ ಆ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಕಳೆ ಬರಹಗಳು ಇತ್ತು ಅನ್ನೋದು ಗೊತ್ತಾದ್ರೆ ಅಲ್ಲಿ ಉತ್ಖನನವನ್ನ ಮಾಡಲಾಗುತ್ತೆ. ಒಂದು ವೇಳೆ ಅಲ್ಲಿ ಏನೂ ಸಿಕ್ಕಿಲ್ಲ, ಬೇರೆ ಬಂಡೆಕಲ್ಲು ನೀರು ಇದೆ ಅನ್ನೋದು ಗೊತ್ತಾದ್ರೆ ಆ ಜಾಗವನ್ನ ಹೊರತುಪಡಿಸಿ ಬೇರೆ ಜಾಗದತ್ತ ಮತ್ತೊಮ್ಮೆ ಶೋಧ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು GPR ಗೆಜೆಟ್ ನ ಮೂಲಕ ಇಲ್ಲಿ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. ಶ್ರೀಲಕ್ಷ್ಮಿ, ಇನ್ನು ಉಳಿದಂತಹ 15-16 ಜಾಗಗಳನ್ನ ಆತ ತೋರಿಸಿದ್ದ, ಮತ್ತಷ್ಟು ಜಾಗಗಳನ್ನ, ಹೊಸ ಜಾಗಗಳನ್ನ ಆತ ತೋರಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆಮೇಲೆ ಪದ್ಮಲತಾ ಕೇಸನ್ನ ರೀಓಪನ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ವಿಚಾರವಾಗಿ ಅಂದ್ರೆ ಇನ್ನಷ್ಟು ಹೊಸ ಜಾಗಗಳನ್ನ ಆತ ತೋರಿಸಬಹುದಾ? ಈ ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗಬಹುದು ಅಂತ ಅನ್ಸುತ್ತೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಈಗ SIT ತನಿಖಾ ತಂಡ 13 ಪಾಯಿಂಟ್ಗಳನ್ನ ಮಾರ್ಕ್ ಅನ್ನ ಮಾಡಿದಾಗ ಅದರಲ್ಲಿ 10 ಪಾಯಿಂಟ್ಗಳವರೆಗೂ ಕೂಡ ಯಾವುದೇ ಅಡ್ಡಿ ಆತಂಕಗಳಿದೆ ನಿರಂತರವಾಗಿ 1 by 1 ಅದನ್ನ ಉತ್ಖನನವನ್ನ ಮಾಡ್ತಾ ಬಂದ್ರು. ಆ ಸಂದರ್ಭದಲ್ಲಿ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಒಂದಷ್ಟು ಕಳೆ ಬರಹಗಳು ಪತ್ತೆಯಾಗಿತ್ತು, ಅದನ್ನ ಲ್ಯಾಬ್ಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸೋಮವಾರ ಅಂದ್ರೆ ಕಳೆದ ಸೋಮವಾರದ ದಿನ 11ನೇ ಪಾಯಿಂಟ್ ಬರ್ತಾರೆ. 11ನೇ ಪಾಯಿಂಟ್ ಬರ್ತಾ ಇದ್ದಂತೆ ಮುಸುಕುದಾರಿ ವ್ಯಕ್ತಿ ತನ್ನ ನಿಲುವನ್ನ ಬದಲಾಯಿಸ್ತಾನೆ. ನಾವು ಇಲ್ಲಿ ಮಾಡೋದು ಬೇಡ, ಇವತ್ತು ಸ್ವಲ್ಪ ಗುಡ್ಡದ ಮೇಲೆ ಹೋಗೋಣ, ಬಂಗ್ಲಾ ಗುಡ್ಡದ ಮೇಲೆ ಹೋಗಿ ಅಲ್ಲಿ ಉತ್ಖನನವನ್ನ ಮಾಡೋಣ ಅಂತೇಳಿ ಆತ ತೋರಿಸ್ತಾನೆ. ಈಗ ಶ್ರೀಲಕ್ಷ್ಮಿ, ನೋಡಿ, ಈಗ ಅದನ್ನ ಎತ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅದರ ಮೂಲಕ ಈಗ ಹಾರಾಟವನ್ನ ಕೂಡ
ಆದ್ರೆ ಅಲ್ಲಿ ಹಾರಾಟವನ್ನ ಮಾಡುವಂತ ಕೆಲಸಗಳಾಗುತ್ತೆ. ಅದರ ಚಿತ್ರಣವನ್ನ ಕೂಡ ನಾನೀಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಶ್ರೀಲಕ್ಷ್ಮಿ. ನೋಡಿ, ಯಾವಾಗ 11ನೇ ಪಾಯಿಂಟ್ಗೆ ಹೋಗ್ತಾರೆ ಅಲ್ಲಿ 11th A ಪಾಯಿಂಟ್ ಅಂತ ಮಾಡ್ಕೊಳ್ತಾರೆ. ಅಲ್ಲಿ ಒಂದಷ್ಟು ಆ ಅಸ್ಥಿ ಪಂಜರ ಏನು ಬಿದ್ದಿತ್ತು ಅದನ್ನ ಅಸ್ಥಿ ಪಂಜರವನ್ನ ಸೀಸ್ ಮಾಡುವಂತೆ AC ಸ್ಟೆಲ್ಲಾ ವರ್ಗೀಸ್ ಅವರು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅದನ್ನ ಅವರು ಸೀಸ್ ಅನ್ನ ಕೂಡ ಮಾಡಿರ್ತಾರೆ. ಈಗ ನಾವು ಇದನ್ನ ಸಂಪೂರ್ಣವಾಗಿ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಈಗ ನಾವೀಗ ಅದರ ಒಂದು ಕಾರ್ಯಾಚರಣೆಯನ್ನ ತೋರಿಸೋದಕ್ಕೆ ಈಗ ಮುಂದಾಗ್ತಾ ಇದೀವಿ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಅಲ್ಲಿ ಪ್ರಮುಖವಾಗಿ ಈ ಒಂದು ಹಾರಾಟವನ್ನ ನಡೆಸುತ್ತೆ. ಈಗ ನಾವೀಗ ಅದರ ಒಂದು ಕಾರ್ಯಾಚರಣೆಯನ್ನ ತೋರಿಸೋದಕ್ಕೆ ಈಗ ಮುಂದಾಗ್ತಾ ಇದೀವಿ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಅಲ್ಲಿ ಅಣ್ಣ ಸರಿ ಸರಿ ಬನ್ನಿ ಸರಿ ಬನ್ನಿ. ಈಗ ನೋಡಿ, ಅಲ್ಲಿ ಇಟ್ಟಿದ್ದಾರೆ GPS ಸಿಸ್ಟಮ್ ಅನ್ನ. ಅದನ್ನ ಈಗ ಹಾರಾಟ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಕೆಳಗಡೆ ಒಂದು ರಡಾರ್ ಸಿಸ್ಟಮ್ ಅಂತ ನಾವೇನ್ ಕರಿತೀವಲ್ಲ ಅದರ ಒಂದು ಅಳವಡಿಕೆ ಕೂಡ ಆಗಿದೆ. ಅದರ ಮೂಲಕ ಈಗ ಒಂದು ಹಾರಾಟವನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಡೀ ಜಾಗದಲ್ಲಿ ಕೂಡ ಅದನ್ನ ಸಂಪೂರ್ಣವಾಗಿ ಹಾರಾಡಿಸ್ತಾರೆ. ನೋಡಿ, ನೀವು ಕೇಳಿದ್ರಿ ತನಿಖೆ ಯಾವ ದಿಕ್ಕಿನತ್ತ ಸಾಗಬಹುದು ಅಂತೇಳಿ. ನೋಡಿ, 11ನೇ ಪಾಯಿಂಟ್ ಹತ್ರ ಒಂದಷ್ಟು ಹೊಸ ತಿರುವುಗಳನ್ನ ಪಡೆದುಕೊಳ್ಳುತ್ತೆ, ಹೊಸ ಜಾಗಗಳು ಸೃಷ್ಟಿಯಾಗುತ್ತೆ. ಅಲ್ಲಿ ಮೇಲ್ಭಾಗದಲ್ಲೇ ಬಂಗ್ಲಾಗುಡ್ಡದಲ್ಲಿ ಬಿದ್ದಿದ್ದಂತಹ ಅಸ್ಥಿ ಪಂಜರವನ್ನ ತೋರಿಸಿ ಇದು ನಾನೇ ಬಿಸಾಕಿದ್ದು ಅಂತೇಳಿ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನೆ. ಅದನ್ನ ಸೀಸ್ ಮಾಡಬೇಕು ಬೇಡವ ಅಂತೇಳಿ SIT ಅಧಿಕಾರಿಗಳಲ್ಲಿ ಗೊಂದಲ ಇರುತ್ತೆ. ನಂತರ ಅದನ್ನ ಅಸ್ಥಿ ಪಂಜರವನ್ನ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದಾದ ಬಳಿಕ 11th A ಪಾಯಿಂಟ್ ಅಂತೇಳಿ ಅದನ್ನ ಗುರುತಿಸ್ತಾರೆ. ಮಾರನೇ ದಿನ 11th ಪಾಯಿಂಟ್ ನಲ್ಲಿ ಉತ್ಖನನ ನಡೆಯುತ್ತೆ, ಅಲ್ಲೇನು ಕೂಡ ಸಿಗೋದಿಲ್ಲ. ಅದರ ನೆಕ್ಸ್ಟ್ ಡೇ 12ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾರೆ, ಅಲ್ಲೂ ಕೂಡ ಏನು ಸಿಗೋದಿಲ್ಲ. ಆ ಬಳಿಕ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಯುತ್ತೆ ಅನ್ನೋ ಸಂದರ್ಭದಲ್ಲಿ ಆತ ಮುಸುಕುದಾರಿ ವ್ಯಕ್ತಿ ನಾನು ಹೊಸ ಜಾಗವನ್ನ ತೋರಿಸ್ತೀನಿ ಅಂತ ಹೇಳ್ತಾನೆ. ಅದರ ಜೊತೆಗೆ 13ನೇ ಪಾಯಿಂಟ್ ನಲ್ಲಿ ಸಿಬ್ಬಂದಿಗಳನ್ನ ಇಟ್ಟುಕೊಂಡು JCB ಅನ್ನ ಇಟ್ಟುಕೊಂಡು ಇಲ್ಲಿ ಉತ್ಖನನ ಕಾರ್ಯ ನಡೆಸೋದು ಸುಲಭನಾ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಹೋಗುತ್ತೆ. ಆಗ ಆ ಸಂದರ್ಭದಲ್ಲಿ ಆ ಒಂದು GPR ನ ತಂತ್ರಜ್ಞಾನದ ಮೊರೆ ಹೋಗಲೇಬೇಕಾದಂತ ಅನಿವಾರ್ಯತೆ ಕೂಡ ಎದುರಾಗುತ್ತೆ. ಆಗ ಆತ ಬೋಳಿಯಾರ್ ಬಳಿ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ 2 ಜಾಗವನ್ನ ತೋರಿಸ್ತಾನೆ. ಅಲ್ಲಿ 2 ಜಾಗದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಉತ್ಖನನ ಮಾಡಿದಾಗ ಕಳೆ ಬರಹಗಳು ಪತ್ತೆ ಆಗೋದಿಲ್ಲ. ಅದಾದ ಬಳಿಕ ರತ್ನಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ರತ್ನಗಿರಿ ಬೆಟ್ಟದಲ್ಲೂ ಕೂಡ ಅಲ್ಲೂ ಯಾವುದೇ ರೀತಿಯಾದಂತಹ ಕಳೆ ಬರಹ ಪತ್ತೆ ಆಗೋದಿಲ್ಲ. ರತ್ನಗಿರಿ ಬೆಟ್ಟಕ್ಕೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಹೋಗ್ತಿಲ್ಲ, ಬೇರೆ ಮಾರ್ಗದಲ್ಲಿ ಈಗ ಗುಡ್ಡವನ್ನ ಹತ್ತಿ ಇಳಿದು ಹೋಗುವಂತ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಕಾಲೇಜನ್ನ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದಾರೆ. ಮನೆಗೆ ಹೋಗಬೇಕು. ನೋಡಿ, ಅವ್ರು ಯಾವ ಪ್ರಮುಖವಾದಂತ ರಸ್ತೆಯಲ್ಲಿ ಹೋಗ್ತಿಲ್ಲ, ಬೇರೆ ಮಾರ್ಗದಲ್ಲಿ ಈಗ ಗುಡ್ಡವನ್ನ ಹತ್ತಿ ಇಳಿದು ಹೋಗುವಂತ ಪರಿಸ್ಥಿತಿ. ಓಕೆ, ಆ ಒಂದು ರತ್ನಗಿರಿ ಬೆಟ್ಟದ ವಿಚಾರವಾಗಿ ಮಾತಾಡ್ತಾ ಇದ್ದೆ. ಅಲ್ಲಿ ಕೇರಳ ಮೂಲದ ಯುವತಿಯನ್ನ ನಾನು ಹೂತಿಟ್ಟಿದ್ದೀನಿ ಅಂತೇಳಿ ಆತ ಹೇಳಿರ್ತಾನೆ. ಆಗ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹ ಪತ್ತೆ ಆಗೋದಿಲ್ಲ. ಅದಾದ ಬಳಿಕ ಮತ್ತೆ ಇನ್ನು 4-5 ಹೊಸ ಜಾಗಗಳನ್ನ ತಾನು ತೋರಿಸುವೆ ಅಂತೇಳಿ ಆತ ಹೇಳ್ತಿದ್ದಾನೆ. ನೋಡಿ, ಈಗ GPR ಎಕ್ಸ್ಪರ್ಟ್ಗಳು ಒಂದಷ್ಟು ಮಾರ್ಕ್ಗಳನ್ನ ಮಾಡ್ಕೊಳ್ತಿದ್ದಾರೆ. ಯಾವ ರೀತಿಯಲ್ಲಿ ಅಲ್ಲಿ ಒಂದು ಕಾರ್ಯಾಚರಣೆಯನ್ನ ನಡೆಸಬೇಕು ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ರೆಡಿ ಆಗಿದೆ. ಆ ಒಂದು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಲಕ್ಷ್ಮಿ. ನೋಡಿ, ಇಷ್ಟು ಜಾಗ ನೋಡಿ, ಕೇವಲ ಪಾಯಿಂಟ್ ಮಾಡಿರೋದು ಇಲ್ಲಿ ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾರೆ. ಈಗ ನೋಡಿ, ಇಲ್ಲಿ ಈ ಭಾಗದಲ್ಲಿ ಪಾಯಿಂಟ್ ಅನ್ನ ಮಾಡಿದ್ದಾರೆ. ಆದ್ರೆ ಕಾರ್ಯಾಚರಣೆ ಆರಂಭ ಮಾಡ್ತಿರೋದು ಆ ಜಾಗದಿಂದ, ಅಲ್ಲಿಂದ ಸಂಪೂರ್ಣವಾಗಿ ಇಲ್ಲಿಷ್ಟೂ ಜಾಗದಲ್ಲಿಯೂ ಕೂಡ ಕ್ಲೀನಿಂಗ್ ಅನ್ನ ಮಾಡಿದ್ದಾರೆ. ಅಷ್ಟೂ ಜಾಗದಲ್ಲಿಯೂ ಕೂಡ ಈ ಒಂದು ಹುಡುಕಾಟವನ್ನ ನಡೆಸುವಂತ ಕೆಲಸಗಳಾಗತ್ತೆ. ಶೋಧ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಈ ಮೂಲಕ ಇಲ್ಲಿ ಏನಾದ್ರೂ ಕಳೆ ಬರಹಗಳು ಪತ್ತೆ ಆಗುತ್ತಾ ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಇದು ಒಂದು ರೀತಿಯಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಈ ಒಂದು ಸ್ಥಳದಲ್ಲಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಲ್ಲಿ ಏನಾದ್ರೂ ಪತ್ತೆ ಆಗಿದೆ ಆದ್ರೆ ಆ ಒಂದು ಜಾಗದಲ್ಲಿ ಮಣ್ಣನ್ನ ತೆಗೆದು ಉತ್ಖನನವನ್ನ ಮಾಡಬೇಕಾಗುತ್ತೆ. ಕಳೆ ಬರಹ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಅದು ಸಿಕ್ಕಿದ್ದೇ ಆದಲ್ಲಿ ಆ ನಂತರ ಬೇರೆ ಜಾಗದಲ್ಲೂ ಕೂಡ GPR ನ ತಂತ್ರಜ್ಞಾನದೊಂದಿಗೆ ಹುಡುಕಾಟವನ್ನ ನಡೆಸೋದಕ್ಕೆ ಮುಂದಾಗ್ತಾರಾ ಅನ್ನೋದು ಕೂಡ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಹಾಗಾಗಿ ಮುಂದಿನ ನಡೆ, ಮುಂದಿನ ತನಿಖೆಯ, ಮುಂದಿನ ಹಾದಿಯ ವಿಚಾರವಾಗಿ ಇವತ್ತಿನ ದಿನ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿದೆ. ಈಗ ಆ ಒಂದು ರಡಾರ್ ಸಿಸ್ಟಮ್ ಅನ್ನ, ಈಗ ಆ ಒಂದು ಗೆಜೆಟ್ ಅನ್ನ
ಹಾರಾಟ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಶೋಧ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಒಂದು ಭಾಗದಲ್ಲಿ SIT ಅಧಿಕಾರಿಗಳಿದ್ದಾರೆ, AC ಸ್ಟೆಲ್ಲಾ ವರ್ಗೀಸ್ ಅವರಿದ್ದಾರೆ, ಮತ್ತೊಂದು ಕಡೆ ಮುಸುಕುದಾರಿ ಕೂಡ ಅಲ್ಲೇ ಇದ್ದಾನೆ, ಮುಸುಕುದಾರಿ ಪರ ವಕೀಲರು ಕೂಡ ಅಲ್ಲೇ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ನೋಡಿ ಈಗ ಹಾರಾಟ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ಕಾರ್ಯಾಚರಣೆ ಈಗ ಆರಂಭ ಆಗಿದೆ, ಶೋಧ ಕಾರ್ಯಾಚರಣೆ. ಆ ಒಂದು ಜಾಗದಲ್ಲಿ ನೋಡಿ ಯಾವ ರೀತಿಯಾಗಿ ಅಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ನಾವೀಗ ಇಲ್ಲಿ ಗಮನಿಸ್ತಾ ಇದೀವಿ. ಆ ಒಂದು ಪಟ್ಟಿಯ ನೋಡಿ ಇಲ್ಲಿ ಈಗ ಆ ಒಂದು ಜಾಗದಲ್ಲಿ ಹಾರಾಟವನ್ನು ನಡೆಸಲಾಗ್ತಾ ಇದೆ. ಒಂದು ಟ್ರಯಲ್ ಅನ್ನ ಕೂಡ ಮಾಡಲಾಗುತ್ತೆ. ಆ ಒಂದು ಇಡೀ ಏರಿಯಾದಲ್ಲಿ ಹಾರಾಟವನ್ನು ನಡೆಸಿ ಆ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ನಾವು ಕರಿತೀವಿ, ಹಾರಾಟವನ್ನು ನಡೆಸಲಾಗ್ತಾ ಇದೆ. ಒಂದು ಟ್ರಯಲ್ ಅನ್ನ ಕೂಡ ಮಾಡಲಾಗುತ್ತೆ. ಒಂದು ಇಡೀ ಏರಿಯಾದಲ್ಲಿ ಹಾರಾಟವನ್ನು ನಡೆಸಿ ಆ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ನಾವು ಕರಿತೀವಿ, ಅದರ ಮೂಲಕ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಸ್ವಲ್ಪ ಸೈಡ್ಗೆ ಹೋಗಿ ಸರ್, ಸ್ವಲ್ಪ ಸೈಡ್ಗೆ ಬನ್ನಿ ಸರ್. ಅಲ್ಲ ನನಗೇನು ಗೊತ್ತಾಗುತ್ತೆ ನಂಗೇನ್ ಗೊತ್ತಾಗುತ್ತೆ ಸರ್.